ಕಾಂಗ್ರೆಸ್ನಲ್ಲಿ ನಾಯಕತ್ವದ ಸಂಘರ್ಷದ ಮಧ್ಯೆ ಈ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿ ಸದ್ದು ಮಾಡ್ತಾ ಇದೆ. ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಬೆನ್ನಲ್ಲೇ ಆಪ್ತರ ಜೊತೆ ಡಿಕೆಶಿ ಡಿನ್ನರ್ ಕುತೂಹಲ ಮೂಡಿಸ್ತಾ ಇದೆ. ಅಧಿವೇಶನದ ಹೊತ್ತಲ್ಲೇ ಬಲ ಪ್ರದರ್ಶನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾದ್ರ. ಫಿರೋಜ್ ಸೇಠ್ ಮನೆಯಲ್ಲಿ ಅಹಿಂದ ಶಾಸಕರ ಜೊತೆ ಸಿಎಂ ಡಿನ್ನರ್. ಸಿಎಂ ಬಣ ಅಲರ್ಟ್ ಯಾವಾಗ ಆಯ್ತು, ಬೆಂಬಲಿಗರ ಜೊತೆ ಡಿಕೆಶಿ ಡಿನ್ನರ್ ಮೀಟ್. ಶಾಸಕರು, ಸಚಿವರು, ಎಂಎಲ್ಸಿಗಳ ಜೊತೆ ಡಿಕೆಶಿ ಡಿನ್ನರ್ ಮೀಟಿಂಗ್. ಅಧಿವೇಶನದ ಹೊತ್ತಲ್ಲೇ ಬಲ ಪ್ರದರ್ಶನಕ್ಕೆ ಮುಂದಾದ್ರ ಡಿಸಿಎಂ ಡಿಕೆ ಶಿವಕುಮಾರ್. ಬೆಳಗಾವಿ ಹೊರವಲಯದ ಫಾರ್ಮ್ ಹೌಸ್ನಲ್ಲಿ ಡಿಕೆಶಿ ಆಪ್ತರ ಡಿನ್ನರ್. ಸಿಎಂ ಬಣ ಯಾವಾಗ ಅಲರ್ಟ್ ಆಯ್ತು ಅಂತ ಗೊತ್ತಾಯ್ತು, ತಾವ್ ಯಾಕೆ ಹಿಂದೆ ಬೀಳಬೇಕು, ತಾವು ಕೂಡ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ. ಬೆಂಬಲಿಗರ ಜೊತೆ ಡಿನ್ನರ್ ಮೀಟ್, ಆ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ಸಿಎಂ ಮೀಟಿಂಗು, ಮತ್ತೊಂದು ಕಡೆ ಡಿಕೆಶಿ ಮೀಟಿಂಗ್. ಈ ಮೂಲಕ ಸೇರಿಗೆ ಸವ್ವಾ ಸೇರು. ನೀವು ಡಿನ್ನರ್ ಮೀಟಿಂಗ್ ಮಾಡ್ತೀರಾ, ನಾವು ಮಾಡ್ತೀವಿ. ಬಲ ಪ್ರದರ್ಶನಕ್ಕೆ ಡಿಕೆ ಶಿವಕುಮಾರ್ ಮುಂದಾದ್ರ. ಇನ್ನು ಆಪ್ತರ ಜೊತೆ, ಆಪ್ತ ಶಾಸಕರ ಜೊತೆ ಡಿನ್ನರ್ ಮೀಟ್ ಆದ ಮೇಲೆ ಡಿಕೆ ಮಾತಾಡಿದ್ದಾರೆ. ಡಿನ್ನರ್ ಮೀಟ್ ನ ವಿಜುವಲ್ ನೀವು ನೋಡ್ತಾ ಇದ್ದೀರಿ. ಇದಾದ ಮೇಲೆ ಇದರ ಬಗ್ಗೆ ಮಾಧ್ಯಮಗಳು ಪ್ರಶ್ನೆ ಕೇಳಕ್ಕೂ ಅದಕ್ಕೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಉತ್ತರ ಕೊಟ್ಟಿದ್ದಾರೆ. ನಮ್ಮ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಫ್ಯಾಮಿಲಿ 15 ವರ್ಷದಿಂದ ಕರೀತಾ ಇದ್ರು. ಪ್ರತಿದಿನ ಒಬ್ಬೊಬ್ಬರು ಊಟಕ್ಕೆ ಕರೀತಾ ಇದ್ದಾರೆ. ಬೇಡ ಅನ್ನೋದಕ್ಕಾಗತ್ತಾ? ಇದು ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ. ನಾಳೆ ಆಸಿಫ್ ಸೇಠ್ ಕರೆದಿದ್ದಾರೆ. ಒಂದೊಂದು ದಿನ ಒಂದೊಂದು ಕಡೆ ಹೋಗ್ತೀವಿ. ಊಟಕ್ಕೆ ಕರೆದ್ರೆ ನಾವು ಬೇಡ ಅಂತ ಹೇಳೋದಕ್ಕಾಗತ್ತಾ ಅಂತ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವ ಔತಣಕೂಟನೂ ಇಲ್ಲ. ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರವರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ. 15 ವರ್ಷದಿಂದ ಕೇಳ್ತಾ ಇದ್ರು, ಒಂದು ಊಟಕ್ಕೆ ಬನ್ನಿ, ಊಟಕ್ಕೆ ಬನ್ನಿ, ಊಟಕ್ಕೆ ಬನ್ನಿ ಅಂತ. ಒಂದಷ್ಟು ಜನ ಎಲ್ಲ ಹೋಗಿದ್ದು ಅಷ್ಟೇ. ಯಾವ ಔತಣ ಇಲ್ಲ, ಏನೂ ಇಲ್ಲ. ಪಾಪ ಅವರು ನಮ್ಮ ಕಾಂಗ್ರೆಸ್ ಹಿರಿಯ ಕುಟುಂಬದವರು, ನಾವೆಲ್ಲ ಮರೆಯೋಕ್ಕಾಗಲ್ಲ. ಈಗ ನೋಡಿ, ಈಗ ನಮ್ಮ ಹುಡುಗವನ್ನೆಲ್ಲ ಬಂದವನೇನು, ಈಗ ಬಂದು ಕೆಲಸ ಮಾಡ್ತಾವನಿಲ್ಲಿ. ನಮ್ಮನೆ ಊಟ ಇವತ್ತು ತಂದು ಕೊಡ್ತೀನಿ, ರಾಗಿ ಮುದ್ದೆ ಉಪ್ಸಾರು ಅಂತ ಹೇಳ್ತಾವನೆ. ಸೊ ಬೆಳನಕ್ಕಾಯ್ತಾ? ಅವರು ಪ್ರೀತಿಯಿಂದ ಕರೀತಾರೆ. ಒಂದೊಂದು ದಿನ ಹೋಗೋದು. ನಾಳಿದ್ದು ನಮ್ಮ ಸೇಠ್ ಕರೆದವನೆ, ಸೇಠ್ ಆಸಿಫ್ ಸೇಠ್ ಕರೆದವನೆ, ಫಿರೋಜ್ ಸೇಠ್ ಕರೆದವನೆ. ಹಂಗೆ ಒಂದೊಂದು ದಿನ ಹೋಗೋದು. Who said we did not have any dinner meeting? I went to the residence of my former DCC president to pay respect. He is a very great leader who have been worked on. No dinner, any meeting we have not done. ಯಾರು ಸಚಿವರು, ಶಾಸಕರು ಯಾರಾದ್ರೂ ಕರೆದ್ರೆ ಹೋಗ್ತೀವಿ. ಡಿನ್ನರ್ಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ರಾಜಕೀಯ ಏನು ನಾವು ನಿನ್ನೆ ಡಿಸ್ಕಷನ್ ಮಾಡಿಲ್ಲ. ಡಿನ್ನರ್ ಮೀಟಿಂಗ್ಗಳು ಯಾವಾಗೂ ನಡೀತಾ ಇರ್ತದೆ, ನಿಮಗೆಲ್ಲ ಗೊತ್ತಿದೆ. ನಾನೇನು ಹೆಚ್ಚಿಗೆ ಹೇಳೋಷ್ಟಿಲ್ಲ. ರಾಜಕೀಯ ಹೋಗಿ ಹೈಕಮಾಂಡ್ ಸೇರಿಕೊಂಡಿದೆ. ಹೈಕಮಾಂಡ್ ಏನು ತೀರ್ಮಾನ ಹೇಳೋದಕ್ಕೆ ಅವರಿಬ್ಬರು ಬದ್ಧವಾಗಿರ್ತಾರೆ. ಡಿನ್ನರ್ ಮಾಡೋ ಮೂಲಕ ನಮ್ಮಲ್ಲಿ ಸಂಖ್ಯಾಬಲ ಇದೆ ಅಂತ ಸಿದ್ದರಾಮಯ್ಯ ಹೇಳೋದು ಸಂಖ್ಯಾಬಲ ಇದೆ ಅಂತ ಇಲ್ಲ, ಹಾಗೇನಿಲ್ಲ. ಬೇರೆ ಬೇರೆ ಕ್ಷೇತ್ರದಿಂದ ಬೇರೆ ಬೇರೆ ಶಾಸಕರೆಲ್ಲ ಬಂದಿದೆ. ನಾವು ಜೊತೆಯಲ್ಲಿ ಸೇರೋದು ಭಾಳ ಅಪರೂಪ ಅಲ್ವಾ? 224 ಜನನು MLAಗಳು ಬರ್ತಾರೆ. ಊಟಕ್ಕೆ ಯಾರು ಬರಲ್ಲ. ಇದರಲ್ಲಿ ಊಟಕ್ಕೇನು ಕಾಂಗ್ರೆಸ್ಸು, JDS, BJP ಅಂತ ಏನೋ ಇದೆಯಾ? ಒಂದು ವಿಶ್ವಾಸ, ಒಂದು ಪ್ರೀತಿ, ಆ ಒಂದು ಇದ್ರಲ್ಲಿ ಬಾಂಧವ್ಯದಲ್ಲಿ ಅವ್ರಿಗೆ ಊಟಕ್ಕೆ ಕರೆದಿದ್ದಾರೆ. ಜೊತೆಲಿ ಸೇರ್ಕೊಂಡು ಊಟ ಮಾಡಿದ್ದು. ಇದ್ರಲ್ಲಿ ಶಕ್ತಿ ಪ್ರದರ್ಶನ ಯಾತ್ರಲ್ಲಿ ಬರ್ತದೆ. ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ವರಿಷ್ಠರು ಒಂದು ಅಂತಿಮವಾದಂಥ ತೀರ್ಮಾನ, ಇಲ್ಲಿ ನಂಬರ್ಸ್ ಅಲ್ಲ, ಒಂದು ತೀರ್ಮಾನ, ಒಂದು ಬದ್ಧತೆಗೆ ನಾವೆಲ್ಲರೂ ಕೂಡ ಇರಬೇಕಾಗ್ತದೆ. ಸೊ ಅವರು ಶಿಸ್ತನ್ನು ಅವ್ರು ಹೇಳಿದ್ದಾರೆ, ನೀವೆಲ್ಲ ಶಿಸ್ತನ್ನು ಕಾಪಾಡಬೇಕು. ಕಾಂಗ್ರೆಸ್ಸಲ್ಲಿ ಇರುವಂಥವ್ರು ನೀವೆಲ್ಲರೂ ಕೂಡ ನಾವೇನು ಹೇಳ್ತೀವಿ ಅದನ್ನು ಪಾಲನೆ ಮಾಡಬೇಕು. ನಾವೆಲ್ಲರೂ ಕೂಡ ಕಾಂಗ್ರೆಸ್ನವರು.
ಅವ್ರ ಬೆಂಬಲ ಇವ್ರ ಬೆಂಬಲ ಅನ್ನೋ ಪ್ರಶ್ನೆನೇ ಇಲ್ಲಿ ಬರಲ್ಲಪ್ಪ. ನಾವೆಲ್ಲರೂ ಕೂಡ ಕಾಂಗ್ರೆಸ್ನವರು ಹೈಕಮಾಂಡ್ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಹೇಳುತ್ತೋ ಎಲ್ಲ ವಿಷಯದಲ್ಲೂ ಅಷ್ಟೇ ನಾವು ಅದಕ್ಕೆ ಭದ್ರಾಗಿರ್ತೀವಿ. ಊಟ ಮಾಡಿದ್ವಿ, ಊಟ ಮಾಡ್ಕೊಂಡಿದ್ದಾದಮೇಲೆ ಊಟ ಮುಗಿಸ್ಕೊಂಡು ಬಂದು ನನಗೆ ಅದ್ರ ಬಗ್ಗೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಆಗಲಿ ಇನ್ನೊಬ್ಬರಾಗಲಿ ಎಲ್ಲ MLAಗಳು ಮಂತ್ರಿಗಳು ಎಲ್ಲರೂ ಕೂಡ ಭದ್ರಾಗಿರಬೇಕು. ನಾನು ಅದರಲ್ಲಿ ಒಬ್ಬ ಭದ್ರಾಗಿರ್ತೀನಿ. ಅವೆಲ್ಲ ನಾವು ಸುಳ್ಳು ನಂಬರ್ ಗೇಮು ಇನ್ನೊಂದು ಪ್ರಶ್ನೆ ಇದ್ರಲ್ಲಿ ಬಂದೇ ಇಲ್ಲ. ಡಿ.ಕೆ. ಶಿವಕುಮಾರ್ ಸಾಹೇಬ್ರೇನು ಡಿನ್ನರ್ ಅರೇಂಜ್ ಮಾಡಿರಲಿಲ್ಲ. ಯಾರೋ ಬೆಳಗಾಂ ಸ್ನೇಹಿತರು ಡಿನ್ನರ್ ಅರೇಂಜ್ ಮಾಡಿದ್ರು, ಎಲ್ಲರನ್ನೂ ಕರೆದಿದ್ದು, ನಾವು ಹೋಗಿದ್ದು, ಎಲ್ಲರೂ ಬಂದಿದ್ರು. ಡಿ.ಕೆ. ಶಿವಕುಮಾರ್ ಅವರೇನು ಊಟ ಕರೆದಿರಲಿಲ್ಲ. ನಮಗೆ ಹೈಕಮಾಂಡ್ ತೀರ್ಮಾನ ಮಾಡ್ತಿದ್ದಪ್ಪ, ಯಾರು ಬೇಕು ಯಾರು ಬೇಡ ನೀವು ಅವ್ರು ಕೇಳಬೇಕು. ನನಗೂ ಅದಕ್ಕೆ ಸಂಬಂಧ. ಈ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಮಿತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.